ತುಂಬ ಅಪರೂಪ ಈ ಥರದ ಅವಕಾಶಗಳು ಸಿಗೋದು. ಎಷ್ಟೋ ನಟ ನಟಿಯರು 10 ಸಿನಿಮಾ 20 ಸಿನಿಮಾ ಮಾಡಿದ್ರು ಕೂಡ ಮಿಶ್ರ ಭಾವ ಮಾಡೋದಕ್ಕೆ ಅವಕಾಶನೇ ಸಿಕ್ಕಿರಲ್ಲ. ಸಮಥಿಂಗ್ ಕಾಲ್ಡ್ ಮಿಕ್ಸ್ಡ್ ಎಮೋಷನ್ಸ್, ಮಿಶ್ರ ಭಾವ. ಕೆಲವು ಸಲ ನಿಮಗೆ ಖುಷಿನೂ ಆಗುತ್ತೆ, ಅಳನೂ ಬರುತ್ತೆ, ಅದು ಮಿಶ್ರ ಭಾವ. ಖುಷಿನೂ ಆಗುತ್ತೆ, ಅಳನೂ ಬರುತ್ತೆ, ಸಿಟ್ಟು ಬರುತ್ತೆ, ಅದು ಮಿಶ್ರ ಭಾವ. ಅದನ್ನೆಲ್ಲ ಕಲ್ತಿದ್ವಿ. ಅದನ್ನ ಬೇರೆ ಬೇರೆ ಥರ ಪ್ರಯೋಗ ಮಾಡಿ ನಾನು ಕಲ್ತಿದ್ದೆ, ಅದೆಲ್ಲದು ನನ್ನ. ಆದರೆ ಅದನ್ನ ಈಗ ಮುಗುಳುನಗೆ ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಗಣೇಶ್ ಸರ್ ಮಿಶ್ರ ಭಾವ ಮಾಡಿದ್ದಾರೆ. ಎಂತ ಅದ್ಭುತವಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದು ಎಲ್ಲ ಸಿನಿಮಾಗಳಲ್ಲೂ ಸಿಗಲ್ಲ ಆ ಥರ ಅವಕಾಶ. ಗತವೈಭವದಲ್ಲಿ ನನಗೆ ಸಿಕ್ಕಿರೋದು, ನಾನು ಅದೇ ಹೇಳಿದ್ನಲ್ಲ, ರೈಟಿಂಗ್ ತುಂಬಾ ದೊಡ್ಡದು. ನನ್ನ ಅದೃಷ್ಟ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ಆ ಥರ ಪಾತ್ರಗಳು ನೀವು ಎಂತ ಒಳ್ಳೆ ನೀವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಕೂಡ ನಿಮ್ಮ ಕೈಲಿ ತಗ್ಸುವಂಥದ್ದು ಒಬ್ಬ ನಿರ್ದೇಶಕರು ಅನ್ನೋರು ಇರಬೇಕು, ಮತ್ತು ಅದಕ್ಕೆ ತಕ್ಕಂಥ ಪಾತ್ರ ಇರಬೇಕು, ಅದಕ್ಕೆ ತಕ್ಕಂಥ ಕಥೆ ಇರಬೇಕು. ಅದೆಲ್ಲದು ಗತವೈಭವದಲ್ಲಿ ಕೂಡ ಬಂದಿದೆ. ನಾವು ಮೈಥಾಲಜಿ ಅಣ್ಣವ್ರ ಸಿನಿಮಾಗಳೆಲ್ಲ ಹಳೆ ಮೈಥಾಲಜಿ ಸಿನಿಮಾಗಳು ನೋಡ್ತಿದ್ವಿ, ಪೌರಾಣಿಕ ಸಿನಿಮಾಗಳು. ಈ ತರ ಸಿನಿಮಾಗಳು ಯಾಕೆ ಬರಲ್ಲ ಈಗ? ಈಗ ಬಂದ್ರೆ ನಾವು ನೋಡ್ತೀವಲ್ಲ, ನಮ್ಗೆ ಆಸೆ, ಬಟ್ ಬರ್ತಿಲ್ವಲ್ಲ ಅಂತ ಅನ್ಸೋದು. ಅದು ನಮ್ಗೆ ಮಾಡಕ್ ಅವಕಾಶ ಸಿಕ್ಕಿದ್ರೆ, ಅದು ಮೊದಲನೇ ಸಿನಿಮಾದಲ್ಲೇ